ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಬ್ರೈಡಲ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಬಟ್ಟೆಗೆ ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಬ್ರೈಡಲ್ ಕುಚ್ಚುನಾದರೂ ಹಾಕ್ಬೋದು ಅಥವಾ ಸಿಂಪಲ್ ಆಗಿರೋಂತಹ ಬಾರ್ಡರ್ ಲೈನ್ ಡಿಸೈನ್ ಸಹ ನೀವು ಕುಚ್ಚು ಯಾವುದೇ ಬೀಡ್ಸು ಕುಚ್ಚು ಇಲ್ಲದೆ ಹಾಕ್ತಾ ಇರೋಂಥ ಡಿಸೈನು. ಫಸ್ಟಿಗೆ ನಾನು 2 ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ತಾಯಿದ್ದೀನಿ. ಚೈನ್ ಹಾಕ್ಬಿಟ್ಟು ಬಟ್ಟೆಗೆ ಲಾಕ್, ಮತ್ತೆ ಒಂದು ಚೈನ್ ಹಾಕಬೇಕು, ಬಟ್ಟೆಗೆ ಲಾಕ್ ಮಾಡಬೇಕು. ಒಂದು ಚೈನು ಮತ್ತು ಬಟ್ಟೆಗೆ ಲಾಕ್. ಇದೇ ಥರ ನಾವಿಲ್ಲಿ ಒಂದು 4 ರಿಂದ 5 ಅಥವಾ 6 ಆದರೂ ಹಾಕ್ಬೋದು. 4 ಬೇಡ, ಒಂದು 5 ರಿಂದ 6 ಈ ಥರ ಒಂದು ಚೈನು, ಒಂದು ಲಾಕ್, ಒಂದು ಚೈನು, ಒಂದು ಲಾಕ್ ಹಾಕ್ಕೊಂಡು ಹೋದ್ಮೇಲೆ ಈಗ ನೋಡಿ ನಾನು ಚೈನ್ಗಳನ್ನ ಹಾಕ್ತೀನಿ. 3 ಚೈನ್ ಹಾಕ್ತೀನಿ. 1 2 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಅಥವಾ 2 ಸರಿನಾದರೂ ತೊಗೋಬೋದು. ಒಂದು ಸರಿ ತೊಗೊಂಡು ಬಟ್ಟೆಗೆ ವಿ ಶೇಪ್ನಲ್ಲಿ ಕರೆಕ್ಟಾಗಿ ಬರೋ ಥರ ಒಂದು ಕಂಬ ಹಾಕಬೇಕು. 2 ರಿಂದ 1 2 ರಿಂದ 1 ಕಂಬ ಹಾಕಿದ ಮೇಲೆ ಈಗ ಇಲ್ಲಿ ಬೀಡ್ಸ್ ತೊಗೊಳ್ತಾ ಇದ್ದೀನಿ. 3 ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಬೀಡ್ಸ್ ತೊಗೊಳ್ತಾ ಇದ್ದೀನಿ. 3 ಒಂದೇ ಸರಿಗೆ ದಾರದಲ್ಲಿ ಪೋಣಿಸ್ಕೊಂಡು ಲಾಕ್ ಮಾಡಿಕೊಂಡು ಟ್ರಯಾಂಗಲ್ ಶೇಪ್ನಲ್ಲಿ ರೆಡಿ ಮಾಡಿಕೊಂಡು ಇಲ್ಲಿ ಏನು ಕಂಬ ಹಾಕಿದ್ವಲ್ಲ ಆ ಕಂಬದ ಒಳಗಡೆ ಈ 3 ಬೀಡ್ಸ್ಗಳನ್ನ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ನೇ ಆರ್ಚು ನಾನು ತುಂಬ ಸ್ಲೋ ಆಗಿ ತೋರಿಸಿದ್ದೀನಿ. ಸೆಕೆಂಡ್ ಆರ್ಚ್ ಬಂದು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ. ಫ್ಲವರ್ ಡಿಸೈನ್ ಇದು. ಮತ್ತು ಇವಾಗ ನೋಡಿ, ಅಲ್ಲಿ ಏನು ನಾವು ಕಂಬ ಇತ್ತಲ್ಲ ಆ ಕಂಬದೊಳಗಡೆಗೆ ಬೀಡ್ ಲಾಕ್ ಆದಮೇಲೆ ನಾವು ಸಿಂಗಲ್ ಕ್ರೋಶೆಟ್ ಅಂದರೆ ನಾಟ್ ಅಂತಾದರೂ ಹೇಳ್ಬೋದು. ಸಿಂಗಲ್ ಕ್ರೋಶೆಟ್ ಒಂದು 5 ರಿಂದ 6 ಸಿಂಗಲ್ ಕ್ರೋಶೆಟ್ಗಳನ್ನ ನಾನು ಇಲ್ಲಿ ಹಾಕ್ತೀನಿ. ಹಾಕಿಬಿಟ್ಟು ಅದನ್ನು ಫಿಲ್ ಮಾಡ್ಕೋಬೇಕು ಕ್ಲೀನಾಗಿ. ಸ್ವಲ್ಪ ನನಗೆ ಇಲ್ಲಿ ದಾರ ಗಂಟು ಬೀಳ್ತಾ ಇದೆ, ಹಂಗಾಗಿ ನಾನು ಸರಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಕರೆಕ್ಟಾಗಿ 5 ರಿಂದ 6 ಸಿಂಗಲ್ ಕ್ರೋಶೆಟ್ ಬರುತ್ತೆ. ಅಲ್ಲಿ ಏನು ನಾವು ಕಂಬ ಹಾಕಿದ್ವಲ್ಲ ಅದ್ರ ಒಳಗಡೆ. ಇವಾಗ ಕಂಪ್ಲೀಟ್ ಆದಮೇಲೆ ನೋಡಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಬಟ್ಟೆಗೆ ಲಾಕ್ ಆಯ್ತಲ್ಲ, ಇವಾಗ ಒಂದು ಚೈನ್ ಹಾಕಿನೂ ಸಹ ನೀವು ಇನ್ನೊಂದು ಲಾಕ್ ಮಾಡ್ಬೋದು. ಈ ಥರ ಸೆಟ್ ಮಾಡಿ ಸ್ವಲ್ಪ ಹೊತ್ತು ಆಗಿರುತ್ತೆ ಅಷ್ಟೇ, ಬಟ್ ಆಮೇಲೆ ಕ್ಲೀನಾಗಿ ಕೂರುತ್ತೆ. ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ರೆ ನಡೆಯುತ್ತೆ, ಹಾಗೇನೂ ಲಾಕ್ ಮಾಡ್ಬೋದು. ಇವಾಗ 1 2 3 4 5 ಚೈನ್ ಹಾಕಿಬಿಟ್ಟು ಬ್ಯಾಕ್ ಸೈಡ್ ತಿರುಗಿಸ್ಕೋಬೇಕು. ಡಿಸೈನ ತಿರುಗಿಸ್ಕೊಂಡು ನೋಡಿ, ಇಲ್ಲಿ ಹೋಲ್ ಕಾಣ್ತಾ ಇದ್ದಿಲ್ಲ, ಫಸ್ಟ್ ಹೋಲ್ ಮೇಲೆ ನೋಡಿ, ಇಲ್ಲಿ ಈ ಹೋಲ್ಗೆ ಈ 5 ಚೈನ್ ಹಾಕಿದ್ವಲ್ಲ ಅದನ್ನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಇವಾಗ 1 2 3 4 ನೀವು ಬೀಡ್ಸ್ ಯಾವ್ದು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನು 4 ಚೈನ್ ಬರೋಂತಹ ಬೀಡ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಮತ್ತು ಲಾಕ್ ಮಾಡಬೇಕು. 4 ಚೈನ್ ಹಾಕಬೇಕು. 2 ಬೀಡ್ ಮಧ್ಯದಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ಥರನೇ ಇಲ್ಲೂ ಸಹ 4 ಚೈನ್ ಹಾಕಬೇಕು. ಬೀಡ್ ಲಾಕ್ 2 ಬೀಡ್ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಮತ್ತು 4 ಚೈನ್ ಹಾಕಬೇಕಿಲ್ಲಿ. 4 ಚೈನ್ ಹಾಕಿದ ಮೇಲೆ ನೋಡಿ, ಇಲ್ಲಿ ಏನು ನಾವು 3 ಚೈನ್ ಹಾಕಿದ್ವಲ್ಲ ಫ್ರಂಟ್ ಸೈಡಿಂದ ಈ 3 ಚೈನ್ ಗ್ಯಾಪ್ ಒಳಗಡೆಗೆ ಈ 4 ಚೈನ್ನ ಲಾಕ್ ಮಾಡಬೇಕು. ಕ್ಲೀನಾಗಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ನಾನು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊತೀನಿ. ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಈಗ ನೋಡಿ, ಪ್ರತಿಯೊಂದು ಬೀಡ್ಸ್ ಮೇಲೆ ಮತ್ತು ಇಲ್ಲಿ 5 ಚೈನ್ ಇದೆ, ಪ್ರತಿಯೊಂದು ಬೀಡ್ಸ್ ಮೇಲೆ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ. ಇವಾಗ 2 ಚೈನ್ ಹಾಕಿಬಿಟ್ಟು ಈ ಏನು 4 ಚೈನ್ ಇದೆಯಲ್ಲ ಅದ್ರ ಒಳಗಡೆಗೆ ಒಂದು ಕಂಬ ಮಾಡಿದ್ದೀನಿ. ಕಂಬ ಆದಮೇಲೆ ಈಗ 3 ಚೈನ್ ಹಾಕಿಬಿಟ್ಟು 3 ಚೈನು ಮತ್ತು ಅದ್ರ ಪಕ್ಕದಲ್ಲಿ ಕಂಬ ಹಾಕಿದ್ವಲ್ಲ ಅದ್ರ ಮಧ್ಯದಲ್ಲಿ ಪಿಕೌಟ್ ಮಾಡಬೇಕು. ಮತ್ತು ಒಂದು ಕಂಬ ಹಾಕಬೇಕು, 3 ಚೈನ್ ಹಾಕಬೇಕು, ಮತ್ತು ಪಿಕೌಟ್ ಮಾಡಬೇಕು. ಮತ್ತು 3 ಚೈನ್ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಆ 4 ಚೈನ್ ಒಳಗಡೆ ಗ್ಯಾಪ್ನೊಳಗಡೆ ಹೋಗಿ ದಾರ ತಂದುಬಿಟ್ಟು ಮತ್ತು ಇಲ್ಲಿ ಪಿಕೌಟ್ ಮಾಡಬೇಕು. 3 ಚೈನ್ ಹಾಕಿ ಪ್ರತಿಯೊಂದು ಏನು 4 ಚೈನ್ಗಳನ್ನ ಹಾಕಿದ್ದೀವಲ್ಲ ಆ 4 ಚೈನ್ ಒಳಗೆ 3 ಪಿಕೌಟ್ಸು ಬರುತ್ತೆ. ಕ್ಲೀನಾಗಿ ಕಂಪ್ಲೀಟ್ ಆಗುತ್ತೆ. ತೀರಾ ಜಾಸ್ತಿ ಆದರೆ ಮತ್ತೆ ಒಂಥರ ಫೋಲ್ಡ್ ಆಗಿಬಿಡುತ್ತೆ. ಹಂಗಾಗಿ 3 ಕರೆಕ್ಟಾಗಿ 3 ಪಿಕೌಟ್ಸ್ ಹಾಕಿ ಕರೆಕ್ಟಾಗಿ ಬರುತ್ತೆ. ಪ್ರತಿಯೊಂದು ಬೀಡ್ ಮೇಲೆ ಏನು 4 ಚೈನ್ ಇದೆಯಲ್ಲ ಅದ್ರ ಒಳಗಡೆಗೆ 3 ಪಿಕೌಟ್ಸ್ಗಳನ್ನ ಹಾಕಬೇಕು. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ
ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಬ್ಲೌಸ್ಗೆ ಹಾಕಿರೋಂಥ ಡಿಸೈನ್ಗಳಾಗಲಿ ಮತ್ತು ಬುಟ್ಟ ವರ್ಕ್ ಡಿಸೈನು ಈ ಥರ ಸಿಂಪಲ್ಲಾಗಿ, ಅಂದರೆ ಇದು ಸ್ವಲ್ಪ ಗ್ರ್ಯಾಂಡಾಗಿದೆ, ಸಿಂಪಲ್ಲಾಗಿರೋಂತಹ ಡಿಸೈನು ಸಹ ನಾನು ತೋರಿಸಿದ್ದೀನಿ, ನೋಡ್ಬೋದು ನೀವು ನನ್ನ ಚಾನಲ್ನಲ್ಲಿ. ನೆಕ್ಸ್ಟು ಮತ್ತೆ 3 ಚೈನ್ ಇತ್ತಲ್ಲ, ಅಲ್ಲ 4 ಚೈನ್ ಇತ್ತಲ್ಲ, ಅದ್ರ ಒಳಗಡೆಗೆ ಮತ್ತೆ 3 ಚೈನ್ ಕಂಬ ಹಾಕಿಬಿಟ್ಟು 3 ಚೈನ್ ಹಾಕಿ ಪಿಕೌಟ್ ಮಾಡ್ತಾಯಿದ್ದೀನಿ. ಟೋಟಲಾಗಿ ಇಲ್ಲಿ 9 ಪಿಕೌಟ್ಸ್ ಬರುತ್ತೆ. ಇದು ಫ್ಲವರ್ ಡಿಸೈನ್ ಬಂದು ಈ ಥರ ಇದೆ, ತುಂಬ ಚೆನ್ನಾಗಿದೆ, ಯುನೀಕ್ ಆಗಿದೆ. ನೀವು ಬಾರ್ಡರ್ ಲೈನ್ ಆ ಥರ ಮಾಡ್ಕೋಬೋದು, ಅಥವಾ ಕುಚ್ಚಬೇಕು ಅಂದ್ರೂ ಸಹ ನೀವು ಇದನ್ನು ಕುಚ್ಚು ಕಟ್ಕೊಂಡು ಸಹ ಹಾಕ್ಕೋಬೋದು. ಅದಕ್ಕೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ಫಸ್ಟಿಗೆ ನಾವು ಒಂದು ಬಟ್ಟೆಲಿ ಹಾಕಾದ್ಮೇಲೆ ಒಂದು 4-5 ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ, ಇವಾಗ ಹೇಳ್ತೀನಿ ನೋಡಿ. ಇವಾಗ ಕರೆಕ್ಟಾಗಿ ಎಕ್ಸ್ಟ್ರಾ 2 ಚೈನ್ ಹಾಕ್ತಾಯಿದ್ದೀನಿ. ಫುಲ್ಲು ಕಂಪ್ಲೀಟ್ ಆದಮೇಲೆ 2 ಎಕ್ಸ್ಟ್ರಾ ಚೈನ್ ಹಾಕ್ಬಿಟ್ಟು ನೋಡಿ, ಇಲ್ಲಿ ಬೀಡ್ ಲಾಕ್ ಮಾಡಿದ್ವಲ್ಲ, ಈ 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಬೀಡ್ ಪಕ್ಕ ನೋಡಿ ಇಲ್ಲಿ ಅಲ್ಲೊಂದು ಲಾಕ್ ಕಾಣ್ತಾ ಇರುತ್ತೆ, ನೋಡ್ಬೋದು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಒಂದು ಲಾಕ್ ಇರುತ್ತೆ. ಆ ಲಾಕ್ ಮೇಲೆ ಈ 2 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಇವಾಗ ಇಲ್ಲಿ ಏನಿದೆ 5 ಚೈನ್ ಇದೆಯಲ್ಲ, ಇದ್ರ ಒಳಗಡೆಗೆ ನಮಗೆ 7 ಸಿಂಗಲ್ ಕ್ರೋಶೆಟ್ಗಳು ಬರುತ್ತೆ. ತುಂಬ ಟೈಟ್ ಅನಿಸಿದರೆ ಒಂದು 6 ಹಾಕಿ, ಇಲ್ಲಾಂದರೆ 7 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಬೋದು. ನಾನು ಹೇಳಿದ್ನಲ್ಲ, ಕುಚ್ಚಬೇಕು ಅಂದರೆ ಫಸ್ಟಿಗೆ ಏನು ನಾವು ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ, ಅಲ್ಲಿ ಒಂದು ಚೈನ್ ಒಂದು ಲಾಕ್ ಮಾಡಿದ್ವಲ್ಲ, ಅಲ್ಲಿ ಗ್ಯಾಪಿಗೋಸ್ಕರ ಅದ್ರ ಫಸ್ಟಿಗೆ ನೀವು ಒಂದು 5 ಚೈನ್ ಹಾಕಿ, ಆಮೇಲಿಂದ ಒಂದು ಲಾಕ್ ಚೈನು, ಒಂದು ಲಾಕು ಒಂದು ಚೈನ್ ಹಾಕ್ಕೊಂಡು ಆ ಥರ ಕುಚ್ಚು ಕಟ್ಕೊಳೋದಕ್ಕೂ ಜಾಗ ಮಾಡ್ಕೋಬೋದು. ಇಲ್ಲಿನೂ ಸಹ ನಾನು ತೋರಿಸ್ತೀನಿ, ಅಂದರೆ ಇದರಲ್ಲಿ ತೋರಿಸಿಲ್ಲ, ನಾನು ಹೇಳ್ತೀನಿ, ನೀವು ಆ ಥರನೇ ಮಾಡ್ಕೋಬೋದು. ಫುಲ್ ಕಂಪ್ಲೀಟ್ ಆದಮೇಲೆ ಡೈರೆಕ್ಟಾಗಿ ಇದನ್ನು ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೋಡಿ, ಇಲ್ಲಿ ಒಂದು ಚೈನ್ ಹಾಕಿ ಲಾಕ್ ಹಾಕಿ, ಒಂದು ಚೈನ್ ಒಂದು ಲಾಕ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಒಂದು 5 ಚೈನ್ ಹಾಕಿಬಿಟ್ಟು ಅಲ್ಲಿ ಕುಚ್ಚು ಕಟ್ಕೋಬೋದು. ನೆಕ್ಸ್ಟು ನೋಡಿ, ಈ ಥರ ಬಂದಿದೆ, ಫ್ಲವರ್ ಡಿಸೈನ್ ಬಂದಿದೆ, ಚೆನ್ನಾಗಿದೆ ನೋಡೋದಕ್ಕೆ, ಮತ್ತು ಸ್ಟಿಫಾಗಿರುತ್ತೆ. ನೋಡಿ, ಒಂದು ಚೈನ್ ಹಾಕ್ತೀನಿ, ಒಂದು ಲಾಕ್ ಹಾಕ್ತೀನಿ, ಮತ್ತು ಒಂದು ಚೈನ್ ಹಾಕ್ತೀನಿ, ಲಾಕ್ ಹಾಕಿದ ಮೇಲೆ ಇಲ್ಲಿ 5 ಚೈನ್ ಹಾಕಿ ಕುಚ್ಚಬೇಕು. ಅಂದರೆ 5 ಚೈನ್ ಹಾಕಿಬಿಟ್ಟು ನೀವು ಮತ್ತೆ ಒಂದು ಲಾಕ್, ಒಂದು ಚೈನ್, ಒಂದು ಲಾಕ್, ಒಂದು ಚೈನ್, ಸ್ವಲ್ಪ ಗ್ಯಾಪ್, ಅಂದರೆ ಆ ಕುಚ್ಚಿಗೂ ಈ 6 ಚೈನ್ ಈ ಫ್ಲವರ್ ಡಿಸೈನ್ ಬಂದಿದ್ದೆಲ್ಲ ಸ್ವಲ್ಪ ಗ್ಯಾಪ್ ಬೇಕು, ಹಾಗಾಗಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಕೊಡಬೇಕಾಗುತ್ತೆ ನೀವು. ನಾನು ಇಲ್ಲಿ ಕುಚ್ಚು ಕಟ್ಟಿ ತೋರಿಸಿಲ್ಲ, ಜಸ್ಟ್ ಒಂದು ಬಾರ್ಡರ್ ಲೈನ್ ಡಿಸೈನ್ನ ನಾನು ಹಾಕ್ಬಿಟ್ಟು ತೋರಿಸಿದ್ದೀನಿ. ಈ ಥರ ಕಂಪ್ಲೀಟ್ ಆದಮೇಲೆ ಇವಾಗ ನೋಡಿ, ಈ ಥರ ಕಾಣುತ್ತೆ ಡಿಸೈನ್. ನೀವು ಇದು ಬರುತ್ತಲ್ಲ, ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ಲ, ಅದಕ್ಕೆ ಈ ಡಿಸೈನ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರಾದರೂ ಕೊಟ್ಟರೆ ನಾನು ಇದನ್ನು ಡಿಸೈನ್ನ ಹಾಕ್ಬಿಟ್ಟು ಸಹ ತೋರಿಸ್ತೀನಿ. ಬ್ರೈಡಲ್ ಸ್ಯಾರೀಸ್ಗೂ ನೀವು ಇದನ್ನು ಹಾಕ್ಕೊಡ್ಬೋದು, ಬ್ಲೌಸಸ್ಗಳಿಗೂ ನೀವು ಇದನ್ನು ಡಿಸೈನ್ನ ಹಾಕ್ಬೋದು. ಬ್ಲೌಸ್ನ ಎಮ್ಮಿಂಗ್ ಮಾಡೋತ್ತಾರಲ್ಲ, ಅದ್ರ ಬದಲು ಪೈಪಿಂಗ್ ಮಾಡಿಸ್ಬಿಟ್ಟು ಪೈಪಿಂಗ್ ಮಾಡಿಸ್ಕೊಂಡು ಅದಾದ ನಂತರ ಅದಕ್ಕೆ ಈ ಡಿಸೈನ್ನ ಮಾಡ್ಬೋದು. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಮಾಡ್ಬೋದು. 3 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಹೋಗಿ ಒಂದು ಕಂಬ ಹಾಕಬೇಕು. ಕಂಬ ಹಾಕಿಬಿಟ್ಟು ಸ್ವಲ್ಪ ದಾರನ ಮೇಲೆ ಎತ್ಕೊಂಡು 3 ಬೀಡ್ಸ್ನ ತೊಗೊಂಡು 3 ಬೀಡ್ಸ್ನ ಲಾಕ್ ಮಾಡಿ, ಇವಾಗ ಸ್ವಲ್ಪ ವಿಡಿಯೋ ಫಾಸ್ಟ್ ಮಾಡಿದ್ದೀನಿ ನಾನು. ನೋಡಿ, ಇಲ್ಲಿ 3 ಚೈನ್ ಒಳಗಡೆಗೆ, ಅಂದರೆ ಕಂಬ ಹಾಕಿದ್ದಲ್ಲ ಅದರೊಳಗಡೆಗೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈ ಕಂಬದೊಳಗಡೆ ಒಂದು 5ರಿಂದ 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ನೋಡಿ, ನಾವಿಲ್ಲಿ ಹಾಕಿದ್ವಲ್ಲ ಲಾಕ್ ಆದಮೇಲೆ ಸಿಂಗಲ್ ಕ್ರೋಶೆಟ್ಟು, ಅದೇ ಥರನೇ ಇಲ್ಲೂ ಸಹ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸ್ವಲ್ಪ ನೀವು ಇನ್ನೂ ಲೆಂತಿ ಬೇಕು ಅಂದರೆ ಇಲ್ಲಿ ನಾನು ಟ್ರಿಬಲ್ ಕ್ರೋಶೆನ್ನು ಸಹ ನೀವು ಹಾಕ್ಬೋದು, ಆ ಥರನೂ ಮಾಡ್ಬೋದು. ಒಂದು 5 ಅಥವಾ 6 ಸಿಂಗಲ್ ಕ್ರೋಶೆಟ್ ಕರೆಕ್ಟಾಗಿ ಆಗುತ್ತೆ, ತುಂಬ ಜಾಸ್ತಿ ಬೇಡ. ಕಂಪ್ಲೀಟ್ ಮಾಡಿದ ಮೇಲೆ ನಾನಿವಾಗ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ನೋಡಿ, ಇಲ್ಲಿ ಒಂದು ಚೈನ್ ಹಾಕಿ 2 ಚೈನ್ ಹಾಕಿದ್ದೀನಿ, 2 ಲಾಕ್ ಹಾಕಿದ್ದೀನಲ್ಲ, ಒಂದು ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಇನ್ನೂ ಒಂದು ಲಾಕ್ ಹಾಕಿಬಿಟ್ಟು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡಾದರೂ ಚೈನ್ ಹಾಕಿ, ಅಥವಾ ಫ್ರಂಟಿಂದನೇ 5 ಚೈನ್ ಹಾಕ್ಬೋದು. ಇವಾಗ 1 2 3 4 5 ಚೈನ್ ಹಾಕ್ತೀನಿ. ಇಲ್ಲಿ ಫಸ್ಟ್ನೇದು ಹೋಲ್ ಇದೆ ಅಲ್ಲ, ಅಲ್ಲಿಗೆ ನಾನು ಇದನ್ನು, ಅಂದರೆ ಲಾಸ್ಟ್ನೇ ಸಿಂಗಲ್ ಕ್ರೋಶೆಟ್ ಇತ್ತಲ್ಲ ಅದಕ್ಕೆ ಲಾಕ್ ಮಾಡಿದೆ. ಲಾಕ್ ಆದಮೇಲೆ 4 ಚೈನ್ ಹಾಕ್ತೀನಿ, 2 ಬೀಡ್ ಮಧ್ಯದಲ್ಲಿ ಈ 4 ಚೈನು ಲಾಕ್, ಮತ್ತೆ 4 ಚೈನ್ ಹಾಕಬೇಕು, ಮತ್ತೆ 2 ಬೀಡ್ ಮಧ್ಯದಲ್ಲಿ ಲಾಕ್ ಮಾಡಬೇಕು, ಮತ್ತೆ 4 ಚೈನ್ ಹಾಕಬೇಕು, ಮತ್ತೆ
2 ಬೀಡ್ ಅಂದರೆ 2 ಬೀಡ್ ಇಲ್ಲ, ಅಲ್ಲಿ ಏನು ನಾವು 3 ಚೈನ್ ಹಾಕಿದ್ವಲ್ಲ ಬೇಸ್ ಲೈನಲ್ಲಿ ನೋಡಿ, ಇಲ್ಲಿ 3 ಚೈನ್ ಇತ್ತಲ್ಲ, ಅದ್ರ ಒಳಗಡೆಗೆ ಇಲ್ಲಿ ನಾವು ಈ 4 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಒಂದು ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ಈ ಥರ ಸಿಂಗಲ್ ಕ್ರೋಶೆಟ್ ಹಾಕಿ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು 2 ಚೈನ್ ಹಾಕಬೇಕು. ಯಾಕಂದರೆ ಪಿಕಾಟ್ ಬರಬೇಕಂದ್ರೆ ನಮಗಲ್ಲಿ 2 ಚೈನ್ ಹಾಕಲೇಬೇಕಾಗುತ್ತೆ. 2 ಚೈನ್ 2 ಚೈನ್ ಹಾಕ್ತೀನಿ. ಹಾಕಿಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು, ದಾರ ಗಂಟು ಬೀಳ್ತಾ ಇದೆ, ಒಂದು ಹೋಗ್ಬಿಟ್ಟಿತ್ತು, ಹಂಗಾಗಿ ನಾನು ಫಸ್ಟಿಂದ ಹಾಕ್ತೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರ ತಗೊಂಡು 2ರಿಂದ 1 2ರಿಂದ 1 ಕಂಬ ಹಾಕಿಬಿಟ್ಟು 3 ಚೈನ್ ಮತ್ತು ಲಾಕ್, 3 ಚೈನ್ ಮತ್ತು ಲಾಕ್. ಅದೇ ಥರನೇ ಪಿಕಾಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡಬೇಕು. ಪ್ರತಿಯೊಂದು ಏನು ನಾವು 4 ಚೈನ್ ಹಾಕಿದ್ವಲ್ಲ, 4 ಚೈನ್ ಒಳಗಡೆ 3 ಪಿಕಾಟ್ಸ್ ಬರುತ್ತೆ. ಅದಕ್ಕಿಂತ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಪ್ರತಿಯೊಂದಕ್ಕೂ ಸಹ ನಾನು ಹಾಕಿಬಿಟ್ಟು ಟೋಟಲಾಗಿ 9 ಪಿಕಾಟ್ಸ್ ಹಾಕಿಬಿಟ್ಟು ತೋರಿಸ್ತೀನಿ. ತುಂಬ ಈಸಿ ಇದೆ. ಇದಕ್ಕೆ ನೀವು ಕಾಸ್ಟ್ ಮಾಡ್ಬೋದು ಅಂದರೆ ಕುಚ್ಚು ಹಾಕಿದರೆ ಒಂದು 500ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ ಇದು ತುಂಬ ನೋಡೋದಕ್ಕೆ ಹೆವಿ ಅನಿಸುತ್ತೆ ಡಿಸೈನು. ಆಮೇಲೆ ನಿಮಗೆ ಇಲ್ಲಿ ನಾನು ಹೇಳಿದ್ನಲ್ಲ, ದಾರನ 7 ಎಳೆ ದಾರನೂ ಸಹ ನೀವು ತೊಗೋಬೋದು ಅಥವಾ 6 ಎಳೆ ತೊಗೋಬೋದು. ನಾನು ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. 7 ಎಳೆ ತೊಗೊಂಡು ಹಾಕಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಕಂಪ್ಲೀಟ್ ಮಾಡಿ ನಾನಿವಾಗ ತೋರಿಸ್ತೀನಿ. ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ನೋಡಿ, ಕಂಪ್ಲೀಟ್ ಆಯಿತು. ಟೋಟಲಾಗಿ 9 ಪಿಕಾಟ್ಸ್ ಆಯಿತು. ಈಗ ಇಲ್ಲಿ ಲಾಕ್ ಇರುತ್ತೆ, ಆ ಲಾಕ್ ಒಳಗಡೆಗೆ ನಾವು ಲಾಕ್ ಮಾಡಬೇಕು. 2 ಚೈನ್ ಹಾಕಿ ಲಾಕ್ ಇದೆಯಲ್ಲ, ಆ ಲಾಕ್ ಒಳಗಡೆಗೆ ಲಾಕ್ ಮಾಡಬೇಕು. ಮತ್ತು ಆ 5 ಚೈನಿಂದು ಮತ್ತು ಅಲ್ಲಿ ಏನು ನಾವು ಹಾಕಿದ್ವಲ್ಲ, ಫಸ್ಟಿಗೆ ಕಂಬ ಹಾಕಿದ್ವಲ್ಲ, ಅದ್ರ ಮಧ್ಯದಲ್ಲಿ ಲಾಕ್ ಮಾಡಬೇಡಿ. ಇದಾದ ನಂತರ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಟೋಟಲಾಗಿ ಇಲ್ಲಿ 6ರಿಂದ 7 ಸಿಂಗಲ್ ಕ್ರೋಶೆಟ್ಗಳು ಬರುತ್ತೆ. 6ರಿಂದ 7 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿ, ಇನ್ನು ಇದಕ್ಕೆ ಬೀಡ್ಸ್ ಎಲ್ಲ ಇನ್ನೂ ತುಂಬ ಜಾಸ್ತಿ ಹಾಕೋಂಥ ಅವಶ್ಯಕತೆ ಇಲ್ಲ. ಪಿಕಾಟ್ಸ್ ಹತ್ರನೂ ನೀವು ಬೀಡ್ಸ್ ಹಾಕೋದು ಬೇಡ, ಯಾಕಂದರೆ ಫ್ಲವರ್ ಡಿಸೈನ್ ಕಾಣೋದೇ ಇಲ್ಲ ತುಂಬ ಬೀಡ್ಸ್ ಆದರೆ. ಹಾಗಾಗಿ 1 ಚೈನ್ ಹಾಕಬೇಕು, ಲಾಕ್ ಹಾಕಬೇಕು, ಮತ್ತು 1 ಚೈನ್ ಹಾಕಿ ಲಾಕ್ ಹಾಕಿಬಿಟ್ಟು ನೀವು ಬೇಕಾದರೆ 5 ಚೈನ್ ಹಾಕಿಬಿಟ್ಟು ಅಲ್ಲಿ ಕುಚ್ಚು ಕಟ್ಟೋದಕ್ಕೆ ಜಾಗ ಮಾಡಿಕೊಂಡು, ಮತ್ತು ನೆಕ್ಸ್ಟು ಸಿಂಗಲ್ ಕ್ರೋಶೆಟ್ ಹಾಕಿ 1 ಚೈನ್, ಸಿಂಗಲ್ ಕ್ರೋಶೆಟ್ ಹಾಕಿ 1 ಚೈನ್ ಹಾಕಿಬಿಟ್ಟು ಒಂದು 3ರಿಂದ 4 ಹಾಕಿ, ಆಮೇಲಿಂದ ಮತ್ತೆ ಕಂಬ 3 ಚೈನ್ ಹಾಕಿ ಕಂಬ ಹಾಕಿಬಿಟ್ಟು ಮತ್ತು ಬೀಡ್ಸ್ನ ಹಾಕಿ ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ನಾನು ಇನ್ನೊಂದು ಎಕ್ಸ್ಟ್ರಾ ಫ್ಲವರ್ ಡಿಸೈನ್ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ. ಎಲ್ಲ ಕಡೆಗೂ ಕೌಂಟಿಂಗ್ ಕರೆಕ್ಟಾಗಿರಲಿ, ಅಂದರೆ ಗ್ಯಾಪ್ ಒಂದೇ ಕಡೆ ಕ್ಲೀನಾಗಿ ಗ್ಯಾಪ್ ಇದ್ದರೆ ಕರೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಮಾಡ್ಕೊಬೋದು. ನಾವೇನು 1 ಚೈನು 1 ಚೈನ್ ಲಾಕ್ ಹಾಕಿರ್ತೀವಲ್ಲ, ಪ್ರತಿಯೊಂದೂ ಒಂದು ಸರಿ ಒಂದು ಏನು ಫ್ಲವರ್ ಡಿಸೈನ್ ಆದಮೇಲೆ ಅಷ್ಟನ್ನೇ ಹಾಕೋದಕ್ಕೆ ಟ್ರೈ ಮಾಡಿಕೊಂಡು ನೀಟ್ ಫಿನಿಶಿಂಗ್ ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ, ಬಾರ್ಡರ್ ಲೈನ್ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.